ಲಯನ್ ಟಿವಿಯ ಬಿಗ್ ನ್ಯೂಸ್ಗೆ ಸ್ವಾಗತ. ನಾನು ಬಸವರಾಜ್. ರಾಜ್ಯ ಕಾಂಗ್ರೆಸ್ ಪಾಲಿಗೆ 2026 ಜನವರಿ ಬಹುದೊಡ್ಡ ತಿರುವು ಪಡೆದುಕೊಳ್ಳಬಹುದು. ಯಾಕಂದ್ರೆ ಅಂಥದ್ದೇ ಬೆಳವಣಿಗೆಗಳು ದೆಹಲಿ ಮತ್ತು ರಾಜ್ಯ ರಾಜಧಾನಿ ಬೆಂಗಳೂರಲ್ಲಿ ನಡೀತಿರುವಂಥದ್ದು. ಮೇಲ್ನೋಟಕ್ಕೆ ಕುರ್ಚಿ ಕದನ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಂತೆ ಕಾಣ್ತಿದೆ. ಈಗ ಹೈಕಮಾಂಡ್ ವರ್ಸಸ್ ಡಿಕೆ ಕಮಾಂಡ್ ಅನ್ನುವಂತಹ ಒಂದು ಯುದ್ಧವೇ ನಡೀತಿದೆ. ನಾಳೆ ನಾಡಿದ್ದು ಏನು ಬೇಕಾದರೂ ಆಗಬಹುದು. ಆದರೆ ಹೈಕಮಾಂಡ್ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ಗಟ್ಟಿಯಾಗಿ ನಿಂತಂತೆ ಕಾಣ್ತಿದೆ. ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸಕ್ಕೆ ಹೊರಡ್ತಿರೋ ಸಂದರ್ಭದಲ್ಲೇ ದೆಹಲಿಯಲ್ಲಿ ಮಹತ್ವದ ಸಭೆ ನಡೆದಿರುವಂಥದ್ದು. ಡಿ ಕೆ ಶಿವಕುಮಾರ್ ಅವರ ವಿಚಾರವಾಗಿ ಹೈಕಮಾಂಡ್ ಯಾವ ನಿಲುವು ತಾಳಿದೆ ಅನ್ನೋದು ಈಗ ಸಿದ್ದರಾಮಯ್ಯ ಅವರಿಗೆ ಗೊತ್ತಾಗಿರುವಂಥದ್ದು. ಇದರ ಮಧ್ಯೆ ಕೋಡಿಮಠದ ಶ್ರೀಗಳು ಒಂದು ಸ್ಫೋಟಕ ಭವಿಷ್ಯ ನುಡಿದಿದ್ದು, ನಾಯಕತ್ವ ಬದಲಾವಣೆ ಏನಾಗಬಹುದು ಅನ್ನುವಂತಹ ಒಂದು ತಿರುವು ಎಂಥದ್ದು, ಭವಿಷ್ಯ ಹೇಗಿರುತ್ತೆ ಅನ್ನೋದು ಈಗ ಚರ್ಚೆ ಆಗ್ತಿರುವಂಥದ್ದು. ಪ್ರಮುಖ ಸುದ್ದಿಗಳೇನು ಒಂದೊಂದೇ ನೋಡೋಣ ಬನ್ನಿ. ನೋಡಿ, ಭಾರಿ ಮಹತ್ವ ಪಡ್ಕೊಂಡಿದ್ದಂತಹ CWC ಮೀಟಿಂಗ್, ದೆಹಲಿಗೆ ಸಿದ್ದರಾಮಯ್ಯ ಅವರು ಹೋಗುವಂತಹ ನಡೆ ರಾಜ್ಯ ನಾಯಕರ ಪಾಲಿಗೆ ಭಾರಿ ನಿರಾಸೆ ಮೂಡಿಸಿದೆ. ಅದರಲ್ಲೂ ಮುಖ್ಯವಾಗಿ DK ಶಿವಕುಮಾರ್ ಅವರ ಬಣಕ್ಕೆ ಬಿಗ್ ಶಾಕ್ ನೀಡಿದೆ. CM ಬದಲಾವಣೆ ಬಹುದೊಡ್ಡ ಚರ್ಚೆಯನ್ನು ಹುಟ್ಟು ಹಾಕಿದ್ದು DK ಶಿವಕುಮಾರ್ ಅವರ ಬಣದ PR ಸ್ಟ್ರಾಟಜಿ. ಅದು ಈಗ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ವರ್ಕೌಟ್ ಆಗಿಲ್ಲ. ಆದರೆ DK ಶಿವಕುಮಾರ್ ಅವರ ಬಣಕ್ಕೆ ಇನ್ನೊಂದು ಬರಸಿಡಿಲಿನ ಸುದ್ದಿ ಬಂದು ಅಪ್ಪಳಿಸಿರುವಂಥದ್ದು. ಸಚಿವ ಸಂಪುಟ ಪುನರ್ರಚನೆಗೆ ಕೆಲವೇ ದಿನಗಳು ಬಾಕಿ ಇದೆ. ನಿರ್ಧಾರ ಆಗಲಿಕ್ಕೆ ಹೈಕಮಾಂಡ್ ತುಂಬ ಸ್ಪಷ್ಟವಾಗಿ ಹೇಳಿ ಕಳಿಸಿದೆ. ರಾಹುಲ್ ಗಾಂಧಿ ಅವರು ಬಂದ ಕೂಡಲೇ ಮಾತುಕತೆ ನಡೆಸ್ಕೊಳ್ಳಿ, ಮಾತುಕತೆ ಆದ ಕೂಡಲೇ ನೀವು ಸಂಕ್ರಾಂತಿಯ ಹೊತ್ತಿಗೆ ಸಂಪುಟ ಪುನರ್ರಚನೆಗೆ ಸಿದ್ಧರಾಗಿ ಎನ್ನುವಂತಹ ಮೆಸೇಜನ್ನು ಕೊಟ್ಟಿರುವಂಥದ್ದು. ಇದೇ ಕಾರಣಕ್ಕೋಸ್ಕರನೇ ಜನವರಿ 8ನೇ ತಾರೀಕು ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸಕ್ಕೆ ಹೋಗ್ತಿದ್ದಾರೆ. 9ನೇ ತಾರೀಕು ಬರ್ತಾರೆ. ಬಂದ ಕೂಡಲೇ, ಯಾಕಂದರೆ 9ರಿಂದಾನೇ ಚರ್ಚೆಗಳು ಜೋರಾಗಿ ನಡೀತವೆ. ಯಾರಿಗೆ ಅವಕಾಶ ಸಿಗುತ್ತೆ, DCMಗಳು ಇನ್ನೂ ಹೆಚ್ಚಾಗ್ತಾರ, KPCC ಅಧ್ಯಕ್ಷರು ಬದಲಾವಣೆ ಆಗ್ತಾರ, ಎಲ್ಲ ಕೂಡ ಖುಲ್ಲಂಖುಲ್ಲ ಆಗಲಿದೆ. ಎರಡನೇ ಸುದ್ದಿ, ಜನವರಿ 15ರ ಬಳಿಕ ರಾಜ್ಯದಲ್ಲಿ ಕ್ಷಿಪ್ರ ಕ್ರಾಂತಿಯ ಬೆಳವಣಿಗೆಗಳು ನಡೆಯುವ ಸಾಧ್ಯತೆ ಇದೆ. CM ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಅವರ ಬಣಜಗಳ ಅನ್ನುವಂತಹ ಮೇನ್ಸ್ಟ್ರೀಮ್ ಮಾಧ್ಯಮಗಳ ವಾದದ ಜೊತೆಯಲ್ಲಿ ಮೇಲ್ನೋಟಕ್ಕೆ ಕೇವಲ DK ಶಿವಕುಮಾರ್ ಅವರ ಬಣ ಕೊಡ್ತಿರುವಂತಹ ಫೇಸ್ಬುಕ್ ಪೋಸ್ಟ್ಗಳು, ಆಗಾಗ್ಗೆ ಬರುವಂತಹ ಹೇಳಿಕೆಗಳು ಎಲ್ಲವನ್ನೂ ಕೂಡ ಹೈಕಮಾಂಡ್ ನೋಡ್ತಾ ಇದೆ. ಆ ಕಾರಣಕ್ಕೋಸ್ಕರನೇ ಸುನೀಲ್ ಕನ್ನುಗೋಲು ಅವರು, ಚುನಾವಣಾ ಚಾಣಕ್ಯ, ಪ್ರಶಾಂತ್ ಕಿಶೋರ್ ಅವರ ಶಿಷ್ಯ, ಅವರ ಮೂಲಕ ಕರ್ನಾಟಕ ಕಾಂಗ್ರೆಸ್ನ ನಾಯಕತ್ವದ ಬಗ್ಗೆ ರಾಹುಲ್ ಗಾಂಧಿ ಅವರು ತಗೊಂಡಿದ್ದಂತಹ ಒಂದು ರಿಪೋರ್ಟ್ ಕೂಡ ಈಗ ಬಹುದೊಡ್ಡ ಬದಲಾವಣೆ ಏನೂ ಆಗೋದಿಲ್ಲ ಅನ್ನುವ ಮೆಸೇಜನ್ನು ಕೊಡ್ತಿರುವಂಥದ್ದು. ದೆಹಲಿಗೆ ದಂಡಯಾತ್ರೆ ಹೋಗಿ ಬಂದರೂ ಕೂಡ ಅಷ್ಟೇ DK ಶಿವಕುಮಾರ್ ಅವರಿಗೆ ಯಾವ ಯಶಸ್ಸು ಸಿಕ್ಕಿಲ್ಲ. ಅವ್ರ ಕಡೆ ಗಮನನೇ ಕೊಡ್ತಿಲ್ಲ, ಕ್ಯಾರೆ ಅಂತಿಲ್ಲ. ಆದರೆ ಇಲ್ಲಿ ಮಾತ್ರ ಅವರು ಹೇಳ್ತಿದ್ದಾರೆ, ನನಗೆ ಹೈಕಮಾಂಡ್ ದೇವರು, ಹೈಕಮಾಂಡೇ ದೇಗುಲ, ಹೈಕಮಾಂಡೇ ಎಲ್ಲ ಅಂತ ಅಂತಿದ್ರು. ಆದರೆ ಈಗ ಹೈಕಮಾಂಡೇ ಕೈ ಕೊಟ್ಟಂತೆ ಕಾಣ್ತಿದೆ. KC ವೇಣುಗೋಪಾಲ್ ಅವರು ಸ್ಟ್ರಾಂಗ್ ಆಗಿ ಒಂದು ಮೆಸೇಜನ್ನು ರವಾನಿಸಿರುವಂಥದ್ದು. ಅದು ಕೂಡ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಹೆಗಲ ಮೇಲೆ ಗುರಿ ಇಟ್ಟು DK ಶಿವಕುಮಾರ್ ಅವರಿಗೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ, ನೀವು ಎಷ್ಟು ಸೈಲೆಂಟ್ ಆಗಿದ್ರೆ ಅಷ್ಟೇ ಒಳ್ಳೆಯದು ಅಂತ. ಈ ಮೆಸೇಜ್ನ ಬಳಿಕವೇ DK ಶಿವಕುಮಾರ್ ಅವರು ಎಂತಹ ಕ್ರಾಂತಿಗೆ ಬೇಕಾದರೂ ಮುಂದಾಗಬಹುದು. ಆದರೆ ಜನವರಿಗೆ ಕ್ರಾಂತಿ ಆಗುತ್ತೆ, ಆದರೆ ನಾಯಕತ್ವ ಬದಲಾವಣೆಯ ಕ್ರಾಂತಿ ಅಲ್ಲ. ಬದಲಾಗಿ ಯಾರು ಎಲ್ಲಿರ್ತಾರೆ, ಯಾರು ಪಕ್ಷಕ್ಕೋಸ್ಕರ ದುಡಿದು ಬಾವುಟ ಕಟ್ಟಿ ಕಸ ಗುಡಿಸಿ ಬರೀ ಭಾಷಣಕ್ಕೋಸ್ಕರ ಅಲ್ಲ ನಾನು ಇವೆಲ್ಲ ಮಾಡಿದ್ದೀನಿ ಅನ್ನೋ ಹೇಳಿಕೆ ಕೊಟ್ಟಿದ್ರು, ಅವರು ತಮ್ಮ ತಾವು ಯಾವುದು, ಜಾಗ ಯಾವುದು ಅನ್ನೋದನ್ನ ಫೈನಲ್ ಮಾಡುವ ಸಾಧ್ಯತೆಗಳು ನಿಚ್ಚಳವಾಗಿದೆ. ಮೂರನೇ ಸುದ್ದಿ, ರಾಜ್ಯದಲ್ಲಿನ ಸಣ್ಣ ಪುಟ್ಟ ವಿಷಯಗಳಿಗೂ ಕೂಡ ಟಣ್ಣಂತ ಬರ್ತಿದ್ದಂತಹ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಈಗ ಟಣ್ಣಂದ್ರೂ ಇಲ್ಲ, ಫಳ್ಳಂದ್ರೂ ಇಲ್ಲ, ಬರ್ತಾನೆ ಇಲ್ಲ. ಸೈಲೆಂಟ್ ಮೂಡ್ಗೆ ಹೋಗಿಲ್ಲ. ಅವರು ಕಾಣೆಯಾಗಿದ್ದಾರೆ. ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳು ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಅನ್ನುವ ಪೋಸ್ಟರ್ ಕೂಡ ರಿಲೀಸ್ ಮಾಡಬಹುದು BJP. ಯಾಕಂದರೆ BJP ಸೋಷಿಯಲ್ ಮೀಡಿಯಾ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದೆ. ಇಂಥದ್ದೊಂದು ಐಡಿಯಾ ಕೂಡ ಅವ್ರಿಗೆ ಹೊಳಿಬಹುದು. ನಾಳೆ ನಾಡಿದ್ರಲ್ಲಿ ಅಂಥದ್ದು ಕೂಡ ನಡಿಬಹುದು.
ಪದೇ ಪದೇ ಸರಣಿ ಸಭೆ ನಡೆಸಿ ವಿನಾಕಾರಣ ಮುಖ್ಯಮಂತ್ರಿ ಬದಲಾಯಿಸ್ತೀವಿ, ಓಕೆನಾ ನಿಮಗೆ, ಸಿದ್ದರಾಮಯ್ಯ ಓಕೆನಾ, ಡಿ ಕೆ ಶಿವಕುಮಾರ್ ಓಕೆನಾ ಅನ್ನುವಂತಹ ಬೀಜ ಬಿತ್ತಿ, ಒಡಕಿನ ಬೀಜ ಬಿತ್ತಿ ಇವತ್ತು ಎಲ್ಲೋ ಕೂತಿದ್ದಾರೆ. ಇಲ್ಲಿ ನಾಯಕತ್ವ ಬದಲಾವಣೆಯ ಕುರ್ಚಿ ಕಾದಾಟ, ಕುರ್ಚಿ ಕದನಗಳು ಎಲ್ಲ ನಡೀತಿದ್ದಾವೆ. ಇವತ್ತು ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಬಣ ಮತ್ತು ಡಿ ಕೆ ಬಣ ಅಂತ ಎರಡೆರಡು ಬಣ ಆಗೋಕೆ ಕಾರಣ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನು ಆ ಹುದ್ದೆಯಿಂದ ಕಿತ್ತು ಬಿಸಾಕದೆ ಹೋದರೆ ಒಂದು ಅಸ್ಸಾಂ, ಮತ್ತೊಂದು ಮಧ್ಯಪ್ರದೇಶ, ಹೀಗೆ ಎರಡನೇ ಹಂತದ ನಾಯಕರು ಕೂಡ ಪಕ್ಷ ಬಿಟ್ಟು ಹೋಗೋ ರೀತಿಯಲ್ಲಿ ಇವರೇ ಪ್ರವೋಕ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ಮೇಲ್ನೋಟಕ್ಕೆ. ಯಾಕಂದರೆ ನಾಯಕತ್ವ ವಿಚಾರ ಸಂಬಂಧ ಸುರ್ಜೇವಾಲಾ ಅವರು ಹೈಕಮಾಂಡ್ಗೆ 2 ಬಾರಿ ಪತ್ರ ಬರೆದಿದ್ರು. ಆ 2 ಪತ್ರಗಳಿಗೂ ಕ್ಯಾರೆ ಅಂದಿಲ್ಲ. ಆಗಲೇ ಅವ್ರಿಗೆ ಗೊತ್ತಾಗಿದೆ ನನ್ನ ಪ್ರಭಾವ ಕುಗ್ಗುತ್ತಿರುವ ಹಿನ್ನೆಲೆಯಲ್ಲಿ ನಾನು ಸೈಲೆಂಟ್ ಆಗಿದ್ರು ಒಳ್ಳೆಯದು, ಯಾವ ಡಿ ಕೆ ಶಿವಕುಮಾರ್ ಸಹವಾಸವೂ ಬೇಡ, ಏನೂ ಬೇಡ, ಹೇಳಿದ ಕಡೆ ಹೋಗಿ ಬರ್ತೀನಿ ಸ್ವಾಮಿ ಅಂತ ಈಗ ಸೈಲೆಂಟ್ ಆಗಿದ್ದಾರೆ. 4ನೆಯ ಸುದ್ದಿ, ಒಂದೆಡೆ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರ ನಡುವೆ ಸಿಎಂ ಕುರ್ಚಿಗಾಗಿ ಜಟಾಪಟಿ ನಡೀತಿದೆ. ಈ ಮಧ್ಯೆ ದಲಿತ ಸಿಎಂ ಕೂಗು ಜೋರಾಗಿದೆ. ಇದು ಸಿದ್ದರಾಮಯ್ಯ ಬಣದ 2ನೇ ಅಸ್ತ್ರ. ಇವರಿಬ್ಬರು ಫೈಟ್ ಮಾಡ್ತಿದ್ರೆ ಇನ್ನೂ ಒಬ್ಬೊಂದು ಅಸ್ತ್ರವನ್ನು ಪ್ರಯೋಗಿಸ್ತಿರುವಂಥದ್ದು ಸಿದ್ದರಾಮಯ್ಯ ಬಣನೇ ಹೊರತು ಮತ್ಯಾರೂ ಅಲ್ಲ. ಪರಮೇಶ್ವರ್ಗೆ ಸಿಎಂ ಸ್ಥಾನ ನೀಡುವಂತೆ ಆಗ್ರಹಿಸಿ ನಡೆಯುತ್ತಿದ್ದ ಪ್ರತಿಭಟನೆಗಳು ದಿಲ್ಲಿಗೂ ತಲುಪಿವೆ. ಸಿಎಂ ಬದಲಾವಣೆ ಮಾಡೋದಾದ್ರೆ ಪರಮೇಶ್ವರ್ ಅವರಿಗೆ ಅವಕಾಶ ನೀಡಬೇಕು ಅಂತ ಆಗ್ರಹಿಸಿ ಅಂಬೇಡ್ಕರ್ ದಲಿತ ಸೇವಾ ಸಮಿತಿ ಪ್ರತಿಭಟನೆಗೆ ಮುಂದಾಗಿದೆ. ಎಐಸಿಸಿ ಕಚೇರಿ ಇರುವ ಇಂದಿರಾ ಭವನದ ಎದುರು ತುಮಕೂರು ಮೂಲದ ಕೆಲವು ಕಾಂಗ್ರೆಸ್ ನಾಯಕರು, ದಲಿತ ಸಮಿತಿ ಸದಸ್ಯರು ಸಾಂಕೇತಿಕ ಪ್ರತಿಭಟನೆ ನಡೆಸಿದ್ದಾರೆ. ಇನ್ನು ಕೆ.ಸಿ. ವೇಣುಗೋಪಾಲ್ ಭೇಟಿಯಾಗಿ ಸೋನಿಯಾ ಗಾಂಧಿ ಅವರಿಗೆ ಮನವಿ ಪತ್ರ ರವಾನಿಸಿದ್ದಾರೆ. ಒಂದು ಮಹತ್ವದ ಚರ್ಚೆ ಆಗ್ತಿರುವಂಥದ್ದು ಸಿದ್ದರಾಮಯ್ಯ ಅವರ ಬಣದಲ್ಲಿ 27ರ ತನಕ ಸಿದ್ದರಾಮಯ್ಯ ಅವರು ಇರ್ತಾರೆ. 27ರಿಂದ 28ರ ತನಕ ಈ ರಾಜ್ಯದಲ್ಲಿ ಮೊಟ್ಟ ಮೊದಲು ದಲಿತ ಮುಖ್ಯಮಂತ್ರಿ ಪರಮೇಶ್ವರ್ ಅವರಾಗ್ತಾರೆ. ಅದು ಕೂಡ ಸಿದ್ದರಾಮಯ್ಯ ಅವರ ಬಣ ಅಲ್ಲ. ಲೆಕ್ಕ 28ಕ್ಕೆ ದಲಿತ ಮುಖ್ಯಮಂತ್ರಿಯ ನೇತೃತ್ವದಲ್ಲಿ ಚುನಾವಣೆಗೆ ಹೋಗುವಂಥದ್ದು, ಆ ಮೂಲಕ ಅಹಿಂದ ಮತಗಳನ್ನು ಒಗ್ಗೂಡಿಸುವಂತಹ ಪ್ರಯತ್ನ ನಡೀತಿದೆ. ನೋಡಿ ಹೆಂಗಿದೆ ಅಂದರೆ ವಿಪರ್ಯಾಸ. ಇಲ್ಲಿ ದಲಿತ ಸಮಾಜದ ಮುಖಂಡರು ಎಲ್ಲರೂ ಕೂಡ ನಮಗೊಂದು ಅವಕಾಶ ಕೊಡಿ ಅಂತ ಕೇಳ್ತಿದ್ದಾರೆ. ಅವ್ರು ಯಾರೋ ಪ್ರಣವಾನಂದ ಅಂತ ಸ್ವಾಮೀಜಿ ಇದ್ದಾರೆ. ಅವರು ಈಡಿಗ ಸಮಾಜದವರು ಅಂತ ಅವ್ರು ಹೇಳ್ಕೊಂಡು ಓಡಾಡ್ತಾರೆ. ಕೇರಳದಿಂದ ಬಂದವರು, ಅವ್ರ ಮೂಲ ಕೇರಳ, ಕರ್ನಾಟಕನೇ ಅಲ್ಲ. ಅವ್ರಿಗೆ 2 ಗಂಡು ಮಕ್ಕಳಿದ್ದಾರೆ, ಅವಳಿ ಜವಳಿ. ಅವರಿಷ್ಟ, ಅವ್ರೇನಾದ್ರು ಮಾಡ್ಕೊಳ್ಳಿ. ಅವ್ರು ಹೋಗಿ ಡಿ ಕೆ ಶಿವಕುಮಾರ್ ಸಿ ಎಂ ಆಗಬೇಕು ಅಂತಾರೆ. ಅವರು ಲೆಕ್ಕಾಚಾರದಲ್ಲಿ ಮಾತಾಡಿದ್ರೆ ಬಿ ಕೆ ಹರಿಪ್ರಸಾದ್ ಸಿ ಎಂ ಆಗಬೇಕು ಅಂತ ಪ್ರತಿಪಾದನೆ ಮಾಡಬೇಕು ಹೈಕಮಾಂಡ್ ಮುಂದೆ. ಅದು ಯಾಕೆ ಡಿ ಕೆ ಶಿವಕುಮಾರ್ ಅವರ ತಾಳಕ್ಕೆ ತಕ್ಕಂತೆ ಥೈ ಥೈ ಅಂತ ಕುಣಿತಿದ್ದಾರೋ ಗೊತ್ತಿಲ್ಲ. ಪ್ರಣವಾನಂದ ಸ್ವಾಮೀಜಿ ಅವರಿಗೆ ಅವರ ಸಮುದಾಯದ ಬದ್ಧತೆ ಇದ್ದರೆ, ಕಾಳಜಿ ಇದ್ದರೆ ಬಿ ಕೆ ಹರಿಪ್ರಸಾದ್ ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸಬೇಕು. ಬಂಗಾರಪ್ಪ ಅವ್ರ ನಂತರ ಇನ್ನೊಬ್ರಿಗೆ ಅವಕಾಶ ಸಿಕ್ಕಿಲ್ಲ, ಕೊಡ್ರಿ ಬಿ ಕೆ ಹರಿಪ್ರಸಾದ್ಗೆ ಅಂತ ಗಟ್ಟಿಯಾಗಿ ಕೇಳಬೇಕಾದ ಪ್ರಣವಾನಂದ ಸ್ವಾಮೀಜಿ ಕನಕಪುರದ ಬಂಡೆಯ ತಾಳಕ್ಕೆ ತಕ್ಕಂತೆ ಕುಣಿತಿದ್ದಾರೆ. ಅವರನ್ನು ಸ್ವಾಮೀಜಿ ಅನ್ಬೇಕು ಅಥವಾ ಆ ಬಟ್ಟೆ ತೊಟ್ಟಂತಹ ಒಬ್ಬ ರಾಜಕಾರಣಿ ಅನ್ಬೇಕೋ ಗೊತ್ತಿಲ್ಲ. ಪ್ರಣವಾನಂದ ಸ್ವಾಮೀಜಿ, ನೀವು ಕೇರಳದಿಂದ ಬಂದಿದ್ದೀರಿ, ನೀವು ಬಿ ಕೆ ಹರಿಪ್ರಸಾದ್ ಪರ ಧ್ವನಿ ಎತ್ತಿದ್ರೆ ಉತ್ತಮ. ನೋಡಿ ಅಲ್ಲಿ ಪರಮೇಶ್ವರ್ ಅವರ ಪರವಾಗಿ ಎಷ್ಟು ಜನ ಎಷ್ಟು ಒಳ್ಳೆ ರೀತಿಯಲ್ಲಿ ಹೋರಾಟ ಮಾಡ್ತಿದ್ದಾರೆ ಅಂತ ಈಗ ಸಿದ್ದರಾಮಯ್ಯ ಬಣದಲ್ಲಿ ಹಿಂದುಳಿದವರೇ ಮಾತಾಡ್ತಿದ್ದಾರೆ. ಅದರಲ್ಲೂ ಅವರದ್ದೇ ಸಮಾಜದ ವಿದ್ಯಾವಂತರು ಮಾತಾಡ್ತಿದ್ದಾರೆ. 5ನೇ ಸುದ್ದಿ, ಬೆಳಗಾವಿಯಲ್ಲಿ ಕೋಡಿ ಶ್ರೀಗಳ ಸ್ಫೋಟಕ ಭವಿಷ್ಯ ಈಗ ಹೊರಗೆ ಬಿದ್ದಿರುವಂಥದ್ದು. ಹಾಲು ಮತ ಸಮಾಜದವರಿಂದ ಅಧಿಕಾರ ಕಿತ್ತುಕೊಳ್ಳೋದು ಅಷ್ಟು ಸುಲಭವಲ್ಲ, ಭಾರಿ ಕಷ್ಟ ಅನ್ನುವಂತಹ ಮಾತನ್ನು ಹೇಳಿರುವಂಥದ್ದು ಕೋಡಿ ಶ್ರೀಗಳು. ಈ ಮೂಲಕ ತಾನಾಗಿಯೇ ಸಿದ್ದರಾಮಯ್ಯ ಅವರು ಅಧಿಕಾರ ಬಿಟ್ಟುಕೊಟ್ರೆ ಮಾತ್ರ ಬೇರೆಯವರಿಗೆ ಅವಕಾಶ ಸಿಗಬಹುದು ಅಂತ ಪರೋಕ್ಷವಾಗಿ ಹೇಳಿದ್ದಾರೆ. ಅರಸನ ಅರಮನೆಗೆ ಕಾರ್ಮೋಡ ಕವಿದಿದೆ. ಅರಸನ ಭಂಡಾರವೇ ಬಜೆಟ್. ವರ್ಷದ ಬಜೆಟ್ ಮುಗಿದ ಬಳಿಕ ಅವರಾಗಿಯೇ ಸ್ಥಾನ ಬಿಟ್ಟು ಕೊಟ್ಟರೆ ಮಾತ್ರ ಬೇರೆಯವರಿಗೆ ಅವಕಾಶವಿದೆ, ಇಲ್ಲವಾದರೆ ಕಷ್ಟವಿದೆ ಅಂತ ಕೋಡಿ ಶ್ರೀಗಳು ಭವಿಷ್ಯ ನೋಡ್ತಿದ್ದಾರೆ. ಹೌದು, ಅವರ ಭಂಡಾರವೇ ಬಜೆಟ್ ಅನ್ನುವಂತಹ ಮಾತಿದೆಯಲ್ಲ, ಅದು ಒಂದು ಭಂಡಾರವನ್ನು ನಂಬಿಕೊಂಡು ಆಚರಣೆ ಮಾಡುವಂತಹ ಆ ಸಂಸ್ಕಾರದಲ್ಲಿ ಮತ್ತು ಆ ಧಾರ್ಮಿಕ ನಿಷ್ಠೆಯಲ್ಲಿ ಹಂಸಕ್ಷೀರ ನ್ಯಾಯದಷ್ಟೇ, ಕೆಡದಂತಹ ಹಾಲಿನಷ್ಟೇ ನಿಷ್ಕಳಂಕವಾಗಿ ಪ್ರಾಮಾಣಿಕವಾಗಿ ಯಾರೆಲ್ಲ ಸಿದ್ದರಾಮಯ್ಯ ಅಹಿಂದ ಅಂತಿದ್ದಾರೆ ಅವರ ಜೊತೆಯಲ್ಲಿ ನಿಂತಿರುವ ಶಕ್ತಿ ಕೂಡ ದೊಡ್ಡದಿದೆ. ಆ ಕಾರಣಕ್ಕೋಸ್ಕರನೇ ಸಿದ್ದರಾಮಯ್ಯ ಅವರನ್ನು ಸಿ ಎಂ ಸ್ಥಾನದಿಂದ ಇಳಿಸೋದಕ್ಕಾಗೋದಿಲ್ಲ. ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಕೆಲವರು ಮಾತಾಡ್ತಾರೆ,
ಸಿದ್ದರಾಮಯ್ಯ ಅವರಿಗೆ ಯಾವ ರೀತಿ ಅದೃಷ್ಟ ಇದೆ ಅಂದರೆ ವಿರೋಧಿಗಳು ಮಾತಾಡ್ತಾರೆ, ಸಾಕ್ಷಾತ್ ಆ ಬೀರಪ್ಪನೋ ಮೈರಾಲಿಂಗೇಶ್ವರನೋ ತಲೆ ಮೇಲೆ ಕೂತ್ಕೊಂಡು ಅವರನ್ನು ನಡೆಸ್ಕೊಂಡು ಹೋಗ್ತಿದ್ದಾರೆ ಅನ್ನೋ ಮಟ್ಟಿಗೆ ಚರ್ಚೆಗಳಾಗುತ್ತೆ. ಅದು ಅವರವರ ನಂಬಿಕೆಗೆ ಬಿಟ್ಟ ವಿಚಾರ. ಆದರೆ ಸಿದ್ದರಾಮಯ್ಯ ಅವರ ಅದೃಷ್ಟ ನಿಜಕ್ಕೂ ಎಷ್ಟರ ಮಟ್ಟಿಗೆ ಸಾಕಾತಾಗಿದೆ ಅಂದರೆ ಅವರನ್ನು ವಿರೋಧಿಸುವ BJPಯವರು JDSನವರು ಕೂಡ ಸಿದ್ದರಾಮಯ್ಯ ನಿಲ್ಸಕ್ಕಾಗಲ್ರಿ ಅಂತ ಕುಮಾರಸ್ವಾಮಿ ಅವರು ಹೇಳೋ ಮಟ್ಟಿಗೆ ಅವರ ಲಕ್ಕಿದೆ. ಅದನ್ನೇ ಕೋಡಿ ಶ್ರೀಗಳು ಹೇಳಿರಬಹುದು. 6ನೇ ಸುದ್ದಿ, ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಹೇಳಿಕೆಗಳಿಗೆ ಸಚಿವ MB ಪಾಟೀಲ್ ಕೆರಳಿ ಕೆಂಡವಾಗಿದ್ದಾರೆ. ಸರ್ಕಾರವನ್ನು ವಿಸರ್ಜನೆ ಮಾಡಿ ಅಂತ ಹೇಳುವುದಕ್ಕೆ ಇವರು ಯಾರು? ಇವೆಲ್ಲ ಬಾಲಿಶ ಹೇಳಿಕೆಗಳು. ಫಸ್ಟ್ ಟೈಮ್ MLAಗಳನ್ನು ಪಕ್ಷದ ಅಧ್ಯಕ್ಷರನ್ನಾಗಿ ಮಾಡಬಾರ್ದು ಅಂತ ಇದಕ್ಕೆ ಹೇಳೋದು. ಅವರಿಗೆ ಮೆಚುರಿಟಿ ಇಲ್ಲ, ಅದಕ್ಕಾಗಿಯೇ ಅವರನ್ನು ಸೀನಿಯರ್ಸ್ ಯಾರೊಬ್ಬರು ಒಪ್ಪುತ್ತಿಲ್ಲ ಅಂತ ಕುಟುಕಿದ್ದಾರೆ. ಈಗಾಗಲೇ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳುತ್ತಾರೆ, ಇದು ನಮ್ಮ ಆಂತರಿಕ ವಿಚಾರ. ನಿಮ್ಮ ತಂದೆಯವರಿಗೆ 2 ಬಾರಿಯೂ ಟರ್ಮ್ ಕಂಪ್ಲೀಟ್ ಮಾಡೋಕೆ ಬಿಡಲಿಲ್ಲ, ಸದನದಲ್ಲಿ ಕಣ್ಣೀರು ಹಾಕಿದ್ದಾರೆ, ಅದನ್ನೊಮ್ಮೆ ನೆನಪಿಸಿಕೊಳ್ಳಿ ಅಂತ ಟಾಂಗ್ ಕೊಟ್ಟಿದ್ದಾರೆ. ವಿಜೇಂದ್ರ ಅವರು ಫಸ್ಟ್ ಟೈಮ್ MLA ಇದ್ದಿರಬಹುದು, MB ಪಾಟೀಲ್ರು ಸೀನಿಯರ್ ಇದ್ದಾರೆ, ಹೌದು. ಆದರೆ ಒಂದು ಪೀಳಿಗೆಗಳು, ಒಂದು ಜನರೇಷನ್ ಗ್ಯಾಪ್ ದೊಡ್ಡದಿದೆ. ಹಾಗೆ ನೋಡಿದ್ರೆ ವಿಜೇಂದ್ರ ಅವರ ಆಲೋಚನಾ ಕ್ರಮ MB ಪಾಟೀಲ್ರ ಆಲೋಚನಾ ಕ್ರಮಕ್ಕಿಂತ ತುಂಬ ಭಿನ್ನವಾಗಿರುತ್ತೆ. ಮತ್ತು MB ಪಾಟೀಲ್ರು ಕಾಂಗ್ರೆಸ್ಸಲ್ಲಿ ಪದೇ ಪದೇ ಗೆಲ್ತಿದ್ದಾರೆ ಅಂದರೆ ಅವರಿಗೆ ಅಹಿಂದ ಅನ್ನೋ ಶಕ್ತಿ ಜೊತೆಗಿದೆ. ಹಾಗೆ ನೋಡಿದ್ರೆ ವಿಜೇಂದ್ರ ಅವರಿಗೆ RSS ಅನ್ನೋ ಒಂದು ಸಪೋರ್ಟ್ ಕೂಡ ಜೊತೆಯಲ್ಲಿ ಇದೆ. ಅದಲ್ಲದೆ ಅವರು ವೈಯಕ್ತಿಕವಾಗಿ ಒಂದು ಬಸವ ಪಡೆಯನ್ನು ಕಟ್ಟಿಕೊಂಡು ಓಡಾಡ್ತಿರುವಂಥದ್ದು ಬಹುಪಾಲು ಜನಕ್ಕೆ ಗೊತ್ತಿಲ್ಲ. ಆ ಪಡೆಯ ಮೂಲಕ ಕೂಡ ಹಿಂದುಳಿದ ಮತ್ತು ದಲಿತ ಸಮಾಜಗಳನ್ನು ಒಟ್ಟುಗೂಡಿಸಿಕೊಳ್ಳುವ ಬಸವ ವಿಚಾರಧಾರೆಗಳ ಮೂಲಕ ಒಗ್ಗೂಡಿಸುವ ಪ್ರಯತ್ನಗಳನ್ನು ಒಳಗೊಳಗೆ ಮಾಡ್ತಿರುವಂಥದ್ದು ಬಹುಪಾಲು ಜನಕ್ಕೆ ಗೊತ್ತಿಲ್ಲ. ಅದು 2028ರ ವಿಧಾನಸಭಾ ಚುನಾವಣೆಯ ಹೊತ್ತಿಗೆ ಗೊತ್ತಾಗಲಿದೆ. ಹೌದು, ಅವ್ರ ತಂದೆಗೆ ಫುಲ್ ಟರ್ಮ್ ಯಾರು ಬಿಡಲಿಲ್ಲ. ಆದರೆ ಒಬ್ಬ BJP ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವರು ಕೂಡ ಹೇಳಿಕೆಗಳನ್ನು ಕೊಡಬೇಕಾದ್ರೆ ಸ್ವಲ್ಪ ನೋಡಿಕೊಂಡೇ ಕೊಡಬೇಕಾಗತ್ತೆ. ಇಲ್ಲಾಂದರೆ ಅವರು ಎಳಸು ನಾಯಕ ಅಂತ ಯಾರು ಬೇಕಾದರೂ MB ಪಾಟೀಲ್ ಹೇಳಿದಾರಲ್ಲ, ಆ ಥರ ಆಗಿಬಿಡುತ್ತೆ. 7ನೇ ಸುದ್ದಿ, ಕರ್ನಾಟಕ ರಾಜ್ಯದ ವಿಚಾರ ಹೊಂದಕ್ಕೆ ಇಬ್ಬರು ಮುಖ್ಯಮಂತ್ರಿಗಳ ಮಧ್ಯೆ ಟಾಕ್ ವಾರ್ ಶುರುವಾಗಿದೆ. ಕೇರಳ CM ಪಿಣರಾಯಿ ವಿಜಯನ್ ಕರ್ನಾಟಕ ಸರ್ಕಾರದ ಬಗ್ಗೆ ಟೀಕಿಸಿದ್ರು. ಬುಲ್ಡೋಜರ್ ಕಾರ್ಯಾಚರಣೆಗೆ ಹೋಲಿಸಿದ್ದಕ್ಕೆ CM ಸಿದ್ದರಾಮಯ್ಯ ಕೆರಳಿ ಕೆಂಡವಾಗಿದ್ದಾರೆ. ಕೇರಳ CM ಒಬ್ಬ ಕಮ್ಯುನಿಸ್ಟ್ ಎಂದು ಗುಡುಗಿದ್ದಾರೆ. ಕೋಗಿಲೋ ಲೇಔಟ್ನಲ್ಲಿ 2021-22ರಿಂದ ಅನಧಿಕೃತವಾಗಿ ಮನೆಗಳನ್ನು ಕಟ್ಟಿಕೊಂಡು ವಾಸಿಸುತ್ತಿದ್ರು. ಅವರಿಗೆ ನೋಟಿಸ್ ಕೊಟ್ಟು ತೆರವು ಮಾಡಬೇಕು ಎಂದು ಹೇಳಿದ್ದೆವು. ಅವರು ನಮ್ಮ ಮಾತು ಕೇಳಲಿಲ್ಲ, ಹೀಗಾಗಿ ತೆರವು ಕಾರ್ಯಾಚರಣೆ ನಡೆಸಿ ಜಾಗವನ್ನು ಖಾಲಿ ಮಾಡಿಸಿದ್ದಾರೆ. ಮಾನವೀಯತೆಯ ದೃಷ್ಟಿಯಿಂದ ಅವರಿಗೆ ಬೇರೆ ಕಡೆ ಮನೆ ಕಟ್ಟಿಕೊಳ್ಳಲು ಜಾಗ ಕೊಡುತ್ತೇವೆ ಅಂತ ಸಿದ್ದರಾಮಯ್ಯ ಅವರು ಹೇಳಿರುವಂಥದ್ದು. ನಿಜಕ್ಕೂ ಇಲ್ಲಿ ಇಬ್ಬರು ಕೂಡ OBC ಮುಖ್ಯಮಂತ್ರಿಗಳು, ಒಬ್ಬರು ಕುರುಬ ಸಮಾಜದ ಮುಖ್ಯಮಂತ್ರಿ ಆದರೆ ಮತ್ತೊಬ್ಬರು ಈಡಿಗ ಸಮಾಜದ ಮುಖ್ಯಮಂತ್ರಿ. ಆ ಇಬ್ಬರೂ ಕೂಡ ಬೇರೆ ಬೇರೆ ಪಕ್ಷಗಳಲ್ಲಿದ್ದಾರೆ. ಹಾಗೆ ನೋಡಿದ್ರೆ ಇಬ್ಬರನ್ನೂ ಕೂಡ ನೋಡಿ, ಇವತ್ತು ಒಂದಷ್ಟು ಮನೆಗಳನ್ನು ಕೆಡವಿ ಬುಲ್ಡೋಜರ್ ಬಳಸುವ ಮೂಲಕ ಅವರನ್ನು ತೆರವುಗೊಳಿಸಿರೋ ಕ್ರಮವನ್ನು ಕೇರಳದ CM ಪಿಣರಾಯಿ ವಿಜಯನ್ ವಿರೋಧಿಸ್ತಿದ್ದಾರೆ. ಆದರೆ ವಯನಾಡಿಗೆ ಸಮಸ್ಯೆ ಆದಾಗ ಇದೇ ಕರ್ನಾಟಕದ CM ಅನುದಾನ ಕೊಟ್ಟಿದ್ದೆಷ್ಟು, ಮನೆಗಳನ್ನು ಕಟ್ಟಿಸ್ಕೊಡೋದಕ್ಕೆ ಕೊಟ್ಟಿದ್ದೆಷ್ಟು ಹಣ, ಆ ಅನುದಾನಕ್ಕೆ ವಿಪಕ್ಷಗಳಿಂದ ಛಿಮಾರಿ ಹಾಕಿಸ್ಕೊಂಡಿದ್ದೆಷ್ಟು ಇದೇ ಸಿದ್ದರಾಮಯ್ಯ ಅವರು. ಕೊಟ್ಟು ತೆಗೆದುಕೊಳ್ಳುವ, ಕೊಳ್ಳುವ ಎಲ್ಲವೂ ಕೂಡ ಇದ್ದಿರುತ್ತೆ ನೆರೆಹೊರೆಯ ರಾಜ್ಯಗಳಲ್ಲಿ. ಆದರೆ ಈ ಚುನಾವಣೆ ಹೊತ್ತಿನಲ್ಲಿ ಈ ಬುಲ್ಡೋಜರ್ ಮಾದರಿಯನ್ನು ಸಿದ್ದರಾಮಯ್ಯ ಅವರಿಗೆ ಹಣೆಗೆ ಕಟ್ಟುವಂತಹ ಪ್ರಯತ್ನ ಪಿಣರಾಯಿ ವಿಜಯನ್ ಅವರು ಮಾಡಿರುವಂಥದ್ದು. ಮತ್ತೊಂದು ಸುತ್ತಿಗೆ UDF ಗೆಲ್ಸ್ಕೊಳ್ಳೋಣ ಅನ್ನೋದೇ ಇದ್ದಿರಬಹುದು, LDF ಸಾರಿ. ಆದರೆ UDFಗೆ ಈ ಸಲ ಅವಕಾಶಗಳಿದೆ. ಆದರೆ ಇಬ್ಬರು ಹಿಂದುಳಿದ ಸಮಾಜದ ಮುಖ್ಯಮಂತ್ರಿಗಳು, 2 ರಾಜ್ಯಗಳ ಮುಖ್ಯಮಂತ್ರಿಗಳು ತೀರಾ ಒಂದು ಬುಲ್ಡೋಜರ್ ಮಾದರಿಗೆ ಕಿತ್ತಾಡುವಂಥದ್ದಿದೆಯಲ್ಲ, ಇದು ಸರಿಯಲ್ಲ. ಸಿದ್ದರಾಮಯ್ಯ ಅವರು ಕೂಡ ಬುಲ್ಡೋಜರ್ ಮಾದರಿ ಅವರಿಗೆ ಹೋಲಿಕೆ ಮಾಡಿದ್ದಕ್ಕೆ ಅವರು ಕೆರಳಿ ಕೆಂಡವಾಗಿದ್ದಾರೆ. 8ನೇ ಸುದ್ದಿ, ಚುನಾವಣೆ ಸಂದರ್ಭದಲ್ಲಿ ರಾಜಕೀಯ ಗಿಮಿಕ್ ಮಾಡುವುದು ಬೇಡ, ಹೀಗಂತ ಕೇರಳ CM ಪಿಣರಾಯಿ ವಿಜಯನ್ ವಿರುದ್ಧ DCM DK ಶಿವಕುಮಾರ್ ಕುಟುಕಿದ್ದಾರೆ. ಪಿಣರಾಯಿ ಸೀನಿಯರ್ ಆಗಿ ವಾಸ್ತವ ಅರ್ಥ ಮಾಡಿಕೊಳ್ಳದೆ ಮಾತನಾಡಿದ್ದಾರೆ. ನಮಗೆ ಬೆಂಗಳೂರಿನ ಬಗ್ಗೆ ಚೆನ್ನಾಗಿ ಗೊತ್ತಿದೆ, ನಾವು ಬುಲ್ಡೋಜರ್ ಪದ್ಧತಿ ಬಳಸಿಲ್ಲ, ಕೆಲವು ಡಂಪ್ ಸೈಡ್ ಇರುವಂತಹ ಜಾಗಗಳಲ್ಲಿ ಅಕ್ರಮವಾಗಿ ವಾಸಿಸುತ್ತಿದ್ರು, ಅದರ ತೆರವು ಮಾಡಲಾಗಿದೆ, ಸರ್ಕಾರಿ ಜಾಗ ಒತ್ತುವರಿ ಮಾಡಲು ಬಿಡಲ್ಲ ಎಂದು DK ಶಿವಕುಮಾರ್ ಅವರು ತಿರುಗೇಟನ್ನು ಕೊಟ್ಟಿರುವಂಥದ್ದು. DK ಶಿವಕುಮಾರ್ ಅವರು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ವಿಚಾರವಾಗಿ. ಇದರ ಜೊತೆಯಲ್ಲಿ ಮತ್ತೊಂದು ಗಮನಕ್ಕೆ ತರಬೇಕು, ಈ ಸಲ
ಪಿಣರಾಯಿ ವಿಜಯನ್ ಅವರಿಗೆ ಒಂದು ಹಂತಕ್ಕೆ ಕರ್ನಾಟಕದ ಸ್ಟಾರ್ ಪ್ರಚಾರಕರಾಗಿ ಸಿದ್ದರಾಮಯ್ಯ ಅವರು ಬರ್ತಾರೆ. ಕಾರಣ ಇಷ್ಟೇ, ಇತ್ತೀಚೆಗೆ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಮತ್ತು ಮಹಾತ್ಮ ಗಾಂಧಿಯವರ ಒಂದು 100 ವರ್ಷಗಳ ಭೇಟಿಯ ಒಂದು ಮಹತ್ವದ ಕಾರ್ಯಕ್ರಮ ನಡೀತು ಮಂಗಳೂರು ವಿಶ್ವವಿದ್ಯಾಲಯದ ಪ್ರಾಂಗಣದಲ್ಲಿ, ಆವರಣದಲ್ಲಿ. ಅಲ್ಲಿ ವರ್ಕಲದ ಮಠದ ಸ್ವಾಮೀಜಿ ಬಂದಿದ್ರು. ಆ ಸಂದರ್ಭ ಮಹತ್ವದ ಚರ್ಚೆ ಆಯಿತು. ಹಿಂದುಳಿದ ಮುಖ್ಯಮಂತ್ರಿಯಾಗಿ ನೀವು ನಮ್ಮ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ ನಾರಾಯಣ ಗುರುಗಳ ಹಲವು ಕಾರ್ಯಕ್ರಮಗಳನ್ನು ಮಾಡುವಲ್ಲಿ ಸಂಪೂರ್ಣ ಬೆಂಬಲ ಕೊಟ್ಟಿದ್ದೀರಿ, ನಾವು ನಿಮ್ಮ ಜೊತೆಲಿ ಇರ್ತೀವಿ ಅನ್ನುವಂತಹ ಮೆಸೇಜನ್ನು ವರ್ಕಲ ಮಠದ ಶ್ರೀಗಳು ಕೊಟ್ಟಿದ್ರು. ನೇರವಾಗಿ ಅವರ ಭಾಷಣದಲ್ಲೇ ಉಲ್ಲೇಖ ಮಾಡಿದರು. ಈ ಸಲ OBC ಮುಖ್ಯಮಂತ್ರಿ, ಅದು ಕರ್ನಾಟಕದ ಮುಖ್ಯಮಂತ್ರಿಯನ್ನು ಕಾಸರಗೋಡು ಸೇರಿದಂತೆ ಹಲವು ಕಡೆ, ಯಾಕಂದರೆ ಕೇರಳ ಭಾಗದಿಂದ ಬಂದು ಇಲ್ಲಿ ಸಚಿವರಾದಂತಹ 3 ಇದ್ದಾರೆ, ಆ 3ರನ್ನು ಕರ್ಕೊಂಡೋಗಿ ಪ್ರಚಾರ ಮಾಡಿಸುವಂತಹ ಸಾಧ್ಯತೆಗಳಿದೆ. OBC ಮತ್ತು OBC ಕರ್ನಾಟಕದಲ್ಲಿ ಕರಾವಳಿಲೂ ಕೂಡ ಬಿಲ್ಲವ ಹಿಡಿಗರು ಸಿದ್ದರಾಮಯ್ಯನನ್ನು ನಮ್ಮ ನಾಯಕ ಬಂಗಾರಪ್ಪ ನಂತರ ಅಂತ ಒಪ್ಪಿಕೊಳ್ಳೋರಿದ್ದಾರೆ. ಅದೇ ರೀತಿ ಒಂದು ಪ್ಯಾಟ್ರನ್ನನ್ನು ಕರಾವಳಿಲೂ ಕೂಡ ಬಳಸುವ ಸಾಧ್ಯತೆ ಇರುತ್ತೆ. ಈ ಕಾರಣಕ್ಕೂ ಕೂಡ ಪಿಣರಾಯಿ ವಿಜಯನ್ ಅವರು ವಿರೋಧಿಸಿರಬಹುದು. ಈ ಥರದ ಒಂದು ಟ್ಯಾಗ್ ಮೂಲಕ, ಬುಲ್ಡೋಜರ್ ಮಾದರಿಯ ಟ್ಯಾಗ್ ಮೂಲಕ ಅವರನ್ನು ಕೆಣಕಿರಬಹುದು ಅನಿಸುತ್ತೆ. 9ನೇ ಸುದ್ದಿ, ಕಾಂಗ್ರೆಸ್ ಬತ್ತಳಿಕೆಗೆ ಹೊಸ ಅಸ್ತ್ರ ಸಿಕ್ಕಿದೆ. ಹಲವು ತಿಂಗಳುಗಳಿಂದ ಕರ್ನಾಟಕ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಓಟ್ ಚೋರಿ ಹೋರಾಟ ಕೈಗೊಳ್ಳಲಾಗಿತ್ತು. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ರಣಕಾಳೆ ಮೊಳಗಿಸಲಾಗಿತ್ತು. ಇದೀಗ 2026 ಜನವರಿ 5ರಿಂದ ಜಿ ವಿರೋಧಿಸಿ ನರೇಗಾ ಬಚಾವ್ ಆಂದೋಲನಕ್ಕೆ ಒಂದು ಚಿಂತನೆ ನಡೆಸಲಾಗಿದೆ. ದೇಶಾದ್ಯಂತ ಪ್ರತಿಭಟನೆ ಕೈಗೊಳ್ಳುವ ಮೂಲಕ ಇಂದಿನ CWC ಮೀಟಿಂಗ್ನಲ್ಲಿ ಮಹತ್ವದ ಚರ್ಚೆ ನಡೆಸಲಾಗಿದೆ. ಈ ಬಗ್ಗೆ CM ಸಿದ್ದರಾಮಯ್ಯ ಅವರು ದೆಹಲಿಯಲ್ಲಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಸುತ್ತಿಗೆ, ಸಿದ್ದರಾಮಯ್ಯ ಅವರನ್ನು ರಾಷ್ಟ್ರವ್ಯಾಪಿ ಒಂದು ಅಸ್ತ್ರವಾಗಿ ಬಳಸಿಕೊಳ್ಳುವಂತಹ ಪ್ರಯತ್ನಗಳನ್ನು ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಾ ಇದೆ. 10ನೇ ಸುದ್ದಿ, 3 ದಿನಗಳ ಹಿಂದಷ್ಟೇ ಆತ್ಮಹತ್ಯೆಗೆ ಯತ್ನಿಸಿದ್ದ 24 ವರ್ಷದ ನವ ವಿವಾಹಿತೆ ಗಾನವಿ ಮೃತಪಟ್ಟಿದ್ರು. ಇದೀಗ ಆಕೆಯ ಪತಿ ಸೂರಜ್ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಅತ್ತೆ ಜಯಂತಿಯೂ ಕೂಡ ಆತ್ಮಹತ್ಯೆಗೆ ಯತ್ನಿಸಿದ್ರು. ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದಾರೆ. ಬೆಂಗಳೂರಿನ ಬಿ ಚನ್ನಸಂದ್ರದ ಮನೆಯಲ್ಲಿ ಗಾನವಿ ಆತ್ಮಹತ್ಯೆಗೆ ಯತ್ನಿಸಿದ್ರು. ವಿಷಯ ಗೊತ್ತಾಗುತ್ತಿದ್ದಂತೆ ಪತಿ ಸೂರಜ್ ಕುಟುಂಬಸ್ಥರು ಎಸ್ಕೇಪ್ ಆಗಿದ್ರು. ಮಹಾರಾಷ್ಟ್ರದ ನಾಗ್ಪುರದ ಲಾಡ್ಜೊಂದರಲ್ಲಿ ಉಳಿದುಕೊಂಡಿದ್ರು. ಗುರುವಾರ ರಾತ್ರಿ ಸೂರಜ್ ಸೂಸೈಡ್ ಮಾಡಿಕೊಂಡಿದ್ದಾನೆ. ಇನ್ನು ತಾಯಿ ಜಯಂತಿಯನ್ನು ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ. ಓದ್ಕೊಂಡಿದ್ದಾರೆ, ದುಡ್ಡಿದೆ, ಇಷ್ಟೆಲ್ಲ ಇದ್ರೂ ಕೂಡ ಕೈಲಾಗದವರ ರೀತಿಯಲ್ಲಿ, ಎಲ್ಲ ಅಂಗಗಳು ಅಚ್ಚುಕಟ್ಟಾಗಿದ್ದು ವಿಕಲಚೇತನರ ರೀತಿಯಲ್ಲಿ, ನಪುಂಸಕರ ರೀತಿಯಲ್ಲಿ, ನನ್ನ ಹೆಂಡ್ತಿನ ಸಾಕಕ್ಕೆ ನನಗೆ ಯೋಗ್ಯತೆ ಇಲ್ಲ, ದುಡ್ಡು ಹಾಕಕ್ಕೂ ಯೋಗ್ಯತೆ ಇಲ್ಲ, ವರದಕ್ಷಿಣೆ ಕೊಡಿ ಅಂತ ಕೇಳುವಂತಹ ಎಲ್ಲ ಮೂರ್ಖ ಮುಟ್ಟಾಳರಿಗೆ ಕ್ಷಮೆನೇ ಇಲ್ಲ. ಗಾನವಿ ಸಾವಿಗೆ ಆಕೆಯ ರೀತಿ ಮತ್ತಿನ್ಯಾರು ಸಾಯಬಾರ್ದು ಅಂದರೆ, ಯಾರು ಓದ್ಕೊಂಡು ಪ್ರಜ್ಞೆ ಇರುವಂಥರು, ಪ್ರಾಜ್ಞರು, ವಿದ್ಯಾವಂತರು ವರದಕ್ಷಿಣೆ ಕೇಳ್ತಾರಲ್ಲ, ಅವರು ನಾಚಿಕೆ ಆಗಬೇಕು ಅವರಿಗೆ. ಇದು ಇವತ್ತಿನ ಪ್ರಮುಖ ಸುದ್ದಿಗಳಾಗಿದ್ವು. ನಾಳೆ ಕೂಡ ಪ್ರಮುಖ ಸುದ್ದಿಗಳನ್ನು ಸರಳವಾಗಿ ಸಮಗ್ರವಾಗಿ ಹೇಳುವಂತಹ ಪ್ರಯತ್ನ ಮಾಡ್ತೀವಿ. ಧನ್ಯವಾದ. ಶುಭರಾತ್ರಿ.